ಅಮೆರಿಕ ಪ್ರಪಂಚ ದೇಶಗಳ ಮೇಲೆ ಟಾರಿಫ್ ಯುದ್ಧವನ್ನ ಶುರು ಮಾಡಿದೆ. ಜನವರಿ 22ನೇ ತಾರೀಕು ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆದಾಗಿನಿಂದಲೂ ಪ್ರಪಂಚದಾದ್ಯಂತ ಒಂದಲ್ಲ ಒಂದು ನ್ಯೂಸ್ ಇಂದ ಟ್ರಂಪ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಇವರು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತಿದೆ. ಇದ್ರ ಮಧ್ಯೆ ಏಪ್ರಿಲ್ 2ನೇ ತಾರೀಕಿನಂದು ಎಲ್ಲಾ ದೇಶಗಳ ಮೇಲೆ ರೆಸಿಪ್ರೋಕಲ್ ಟಾರಿಫ್ ಅನ್ನ ವಿಧಿಸಿದ್ದಾನೆ. ರಷ್ಯಾ ಒಂದು ದೇಶವನ್ನ ಬಿಟ್ಟು ಉಳಿದ ಎಲ್ಲಾ ದೇಶಗಳ ಮೇಲೆ ಟ್ರಂಪ್ ಟಾರಿಫ್ ಅನ್ನ ವಿಧಿಸಿದ್ದಾನೆ. ಅದರಲ್ಲೂ ಭಾರತದ ಮೇಲೆ ಬರೋಬ್ಬರಿ 26% ರೆಸಿಪ್ರೋಕಲ್ ಟಾರಿಫ್ ಅನ್ನ ವಿಧಿಸಿದ್ದಾನೆ. ಅದು ಕೂಡ ಪ್ರೀತಿಯಿಂದ ಭಾರತದ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಯಾಕಂದ್ರೆ PM ಮೋದಿ ನನ್ನ ಸ್ನೇಹಿತ, ಆದ್ರೂ ಭಾರತ ನನ್ನ ಮೇಲೆ 52% ಟಾರಿಫ್ ಅನ್ನ ವಿಧಿಸ್ತಾ ಇದೆ. ಅದಕ್ಕೆ ಭಾರತಕ್ಕೆ 50% ಡಿಸ್ಕೌಂಟ್ ಅನ್ನ ಕೊಟ್ಟು ನಾನು ಜಸ್ಟ್ 26% ಅಷ್ಟೇ ಟಾರಿಫ್ ಅನ್ನ ಭಾರತಕ್ಕೆ ವಿಧಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಇದು ಯಾವ ರೀತಿಯ ಫ್ರೆಂಡ್ಶಿಪ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಭಾರತದ ಮೇಲೆ ಆಗ್ತಾ ಇರುವ ಈ 26% ಟಾರಿಫ್ ಕಡಿಮೆ ಏನಿಲ್ಲ, ಇದು ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ. ಇದರಿಂದ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ನಷ್ಟ ಬರುತ್ತೆ. ಹಾಗಂತ ಅಮೆರಿಕ ಕೇವಲ ಭಾರತದ ಮೇಲೆ ಅಷ್ಟೇ ಟಾರಿಫ್ ವಿಧಿಸಿಲ್ಲ, ಇಸ್ರೇಲ್ ದೇಶವನ್ನ ಕೂಡ ಬಿಟ್ಟಿಲ್ಲ. ಅವರ ಮೇಲೆ 17% ಟಾರಿಫ್ ಅನ್ನ ವಿಧಿಸಿದಾನೆ. ಆದ್ರೆ ಇಸ್ರೇಲ್ ಅಮೆರಿಕದ ಮೇಲಿರುವ ಎಲ್ಲಾ ಟಾರಿಫ್ ಅನ್ನ ತೆಗೆದಾಕಿದೆ. ಆದ್ರೂ ಕೂಡ ಇಸ್ರೇಲ್ ಮೇಲೆ ಅಮೆರಿಕ ಟಾರಿಫ್ ಅನ್ನ ವಿಧಿಸಿದೆ. ಟ್ರಂಪ್ ಮೂರ್ಖನ ತರ ವರ್ತನೆ ಮಾಡ್ತಿದ್ದಾನೆ. ಇದರಿಂದ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಕೂಡ ಪಾತಾಳಕ್ಕೆ ಬೀಳುತ್ತೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಆದ್ರೆ ಟ್ರಂಪ್ ತನ್ನ ದೇಶಕ್ಕಾಗಿ ಬೇರೆ ದೇಶಗಳ ಮೇಲೆ ರೆಸಿಪ್ರೋಕಲ್ ಟಾರಿಫ್ ಯುದ್ಧವನ್ನ ಶುರು ಮಾಡಿದ್ದಾನೆ. ಇದರಿಂದ ಭಾರತಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ. ಎಲ್ಲಾ ದೇಶಗಳು ಅಮೆರಿಕದ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಆದ್ರೆ ನಮ್ಮ ಭಾರತ ಮಾತ್ರ ಯಾಕೆ ಸೈಲೆಂಟ್ ಆಗಿದೆ? ಅಷ್ಟಕ್ಕೂ ರೆಸಿಪ್ರೋಕಲ್ ಟಾರಿಫ್ ಅಂದ್ರೆ ಏನು, ಈ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅಷ್ಟಕ್ಕೂ ರೆಸಿಪ್ರೋಕಲ್ ಟಾರಿಫ್ ಅಂದ್ರೆ ಏನು? ಈಗ ಉದಾಹರಣೆಗೆ ಎನರ್ಜಿ ಡ್ರಿಂಕ್ ಅನ್ನ ತಯಾರಿ ಮಾಡುವ ಒಂದು ಕಂಪನಿ ಭಾರತದಲ್ಲಿ ಇದೆ ಅನ್ಕೊಳ್ಳಿ. ಈ ಕಂಪನಿ ಎನರ್ಜಿ ಡ್ರಿಂಕ್ ಅನ್ನ ತಯಾರಿ ಮಾಡುತ್ತೆ. ಒಂದು ಡ್ರಿಂಕ್ ಬೆಲೆ 100 ರೂಪಾಯಿ. ಈ ಕಂಪನಿ ಅವರ ಎನರ್ಜಿ ಡ್ರಿಂಕ್ ಅನ್ನ ಅಮೆರಿಕದಲ್ಲಿ ಮಾರಾಟ ಮಾಡೋದಕ್ಕೆ ಅಮೆರಿಕ ಸರ್ಕಾರಕ್ಕೆ 10% ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಅಂದ್ರೆ 110 ರೂಪಾಯಿಗೆ ಅವರ ಎನರ್ಜಿ ಡ್ರಿಂಕ್ ಅನ್ನ ಅಮೆರಿಕದಲ್ಲಿ ಮಾರಾಟ ಮಾಡಬೇಕು. ಈಗ ಸೇಮ್ ಇಂತಹದೇ ಒಂದು ಕಂಪನಿ ಅಮೆರಿಕದಲ್ಲೂ ಕೂಡ ಇದೆ ಅಂದ್ಕೊಳ್ಳಿ. ಆ ಕಂಪನಿ ಅಮೆರಿಕದಲ್ಲಿ ತನ್ನ ವಸ್ತುವನ್ನ ತಯಾರಿ ಮಾಡುತ್ತೆ. ಅದರ ಬೆಲೆ ಕೂಡ 100 ರೂಪಾಯಿ ಅಂದ್ಕೊಳ್ಳಿ. ಅವರು ನಮ್ಮ ಭಾರತದಲ್ಲಿ ಅವರ ವಸ್ತುವನ್ನ ಮಾರಾಟ ಮಾಡಲು ಭಾರತ ಸರ್ಕಾರಕ್ಕೆ 50% ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಅಂದ್ರೆ ಅವರ ವಸ್ತುವಿನ ಬೆಲೆ 150 ರೂಪಾಯಿಗಳಾಗುತ್ತೆ. ಇದಕ್ಕೆ ಟ್ರಂಪ್ ಹೇಳ್ತಿರೋದು ಏನಂದ್ರೆ, ನಾನು 10% ಟ್ಯಾಕ್ಸ್ ತಗೊಂಡ್ರೆ ನೀವು 50% ತಗೋತಿದ್ದೀರಾ, ಇನ್ಮೇಲೆ ಇದು ನಡೆಯೋದಿಲ್ಲ. ಇನ್ಮೇಲೆ ನೀವು 50% ಟ್ಯಾಕ್ಸ್ ಅನ್ನ ಹಾಕಿದ್ರೆ ನಾನು ಕೂಡ 50% ಟ್ಯಾಕ್ಸ್ ಅನ್ನ ಹಾಕ್ತೀನಿ ಅಂತಿದ್ದಾನೆ. ಇದನ್ನೇ ರೆಸಿಪ್ರೋಕಲ್ ಟಾರಿಫ್ ಅಂತ ಕರೀತಾರೆ. ಈಗ ಇಂಡಿಯಾದಂತಹ ಡೆವಲಪಿಂಗ್ ದೇಶಗಳಿಗೆ ಬರುವ ಪ್ರಾಬ್ಲಮ್ ಏನಂದ್ರೆ, ನಾವು ಅಮೆರಿಕದ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರೆ ಅಮೆರಿಕ ಒಂದು ವಸ್ತುವನ್ನ ಭಾರತದಲ್ಲಿ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತೆ. ಇದರಿಂದ ಎಲ್ಲರೂ ವಿದೇಶಿ ವಸ್ತುಗಳನ್ನೇ ಹೆಚ್ಚಾಗಿ ಖರೀದಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಭಾರತದಲ್ಲಿ ವಸ್ತುಗಳನ್ನ ತಯಾರಿ ಮಾಡುವ ಕಂಪನಿಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಅಮೆರಿಕದ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ಭಾರತದಲ್ಲಿ ತಯಾರಾಗುವ ವಸ್ತುಗಳನ್ನ ಇನ್ಯಾರು ಖರೀದಿ ಮಾಡ್ತಾರೆ ಹೇಳಿ? ಒಂದು ಡೆವಲಪಿಂಗ್ ಕಂಟ್ರಿ ಆಲ್ರೆಡಿ ಡೆವಲಪ್ ಆಗಿರೋ ಕಂಟ್ರಿ ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ವಿಧಿಸೋದು ತಪ್ಪಲ್ಲ. ಆದ್ರೆ ಆಲ್ರೆಡಿ ಡೆವಲಪ್ ಆಗಿರುವ ಅಮೆರಿಕ ಭಾರತದಂತಹ ಡೆವಲಪಿಂಗ್ ಸ್ಟೇಜ್ ಅಲ್ಲಿರೋ ದೇಶದ ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ವಿಧಿಸೋದು ಅನ್ಯಾಯ. ಇಲ್ಲಿ ಟ್ರಂಪ್ ಅವರು ಎಲ್ಲಾ ದೇಶಗಳ ಮೇಲೆ ಟಾರಿಫ್ ಅನ್ನ ವಿಧಿಸೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ. ಅಮೆರಿಕದ GDP $26 ಟ್ರಿಲಿಯನ್. ಆದ್ರೆ ಅಮೆರಿಕ ಪ್ರಪಂಚ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳ ಬೆಲೆಗಿಂತ ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳ ಬೆಲೆನೇ ಜಾಸ್ತಿ ಇದೆ. ಅಂದ್ರೆ ಅಮೆರಿಕ ಪ್ರತಿ ವರ್ಷ $1 ಟ್ರಿಲಿಯನ್ ಅನ್ನ ಈ ವ್ಯಾಪಾರದಲ್ಲಿ ಕಳ್ಕೊತಾ ಇದೆ. ಸೊ ಟ್ರಂಪ್ ಅವರು ಈ ವ್ಯಾಪಾರದ ನಷ್ಟವನ್ನ ಭರ್ತಿ ಮಾಡಲು ತಮ್ಮ ದೇಶದಲ್ಲಿ ಮಾರಾಟವಾಗುವ ವಿದೇಶಿ ವಸ್ತುಗಳ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಅಮೆರಿಕ ಮಾಡಿದ ಸಾಲ $35 ಟ್ರಿಲಿಯನ್. ಈಗ ಅಮೆರಿಕದಲ್ಲಿ ಉತ್ಪತ್ತಿ ಕಡಿಮೆಯಾಗಿದೆ ಹಾಗೂ ಅಮೆರಿಕದಲ್ಲಿ ಯಂಗರ್ ಪಾಪ್ಯುಲೇಷನ್ ಕೂಡ ಕಡಿಮೆ ಆಗ್ತಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಚೈನಾ ಅಮೆರಿಕವನ್ನ ದಾಟಿ ಒಂದು ಸೂಪರ್ ಪವರ್ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ಅದಕ್ಕೆ ಟ್ರಂಪ್ ಅವರು ಈಗಲೇ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಹಾಕಲು ಶುರು ಮಾಡಿದ್ದಾರೆ. ಈಗ ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದಿರುತ್ತೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಲದಲ್ಲಿರುವ ಅಮೆರಿಕ ಸೂಪರ್ ಪವರ್ ದೇಶವಾಗಿದ್ದು ಹೇಗೆ? ಅದಕ್ಕೂ ಮುಖ್ಯವಾದ ಕಾರಣ ಡಾಲರ್ಸ್. ಹೌದು, ಪ್ರಪಂಚದಾದ್ಯಂತ ನಡೆಯುವ ವ್ಯಾಪಾರದಲ್ಲಿ ಎಲ್ಲರೂ ಡಾಲರ್ಸ್ ಅನ್ನೇ ಹೆಚ್ಚಾಗಿ ಬಳಸ್ತಾರೆ. ಈ ರೀತಿ ಡಾಲರ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಚೈನಾ, ಯುರೋಪ್, ಭಾರತದಂತಹ ದೇಶಗಳು ಅಮೆರಿಕನ್ ಡಾಲರ್ ಅನ್ನ ತಮ್ಮ ಖಜಾನೆಯಲ್ಲಿ ಇಟ್ಕೊಳ್ತಿದ್ದಾರೆ. ಚೀನಾದ ಬಳಿ ಬರೋಬ್ಬರಿ $3.2 ಟ್ರಿಲಿಯನ್ ಇದೆ. ಭಾರತದ ಬಳಿ ಸುಮಾರು $700 ಬಿಲಿಯನ್ ನ
ಫಾರೆಕ್ಸ್ ರಿಸರ್ವ್ಸ್ ಕರೆನ್ಸಿ ಇದೆ. ಒಂದು ವೇಳೆ ಯಾರಾದ್ರೂ US ಡಾಲರ್ಸ್ ಇಂದ ನಾವು ವ್ಯಾಪಾರ ಮಾಡೋದಿಲ್ಲ ಅಂದ್ರೆ ಆ ದೇಶದಲ್ಲಿ ಯುದ್ಧ ಬರೋದು ಕನ್ಫರ್ಮ್. ಲಿಬಿಯಾ, ಇರಾನ್, ವೆನಿಜುಲಾ ದೇಶಗಳ ಪರಿಸ್ಥಿತಿ ಈಗ ಹೇಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅಮೆರಿಕದ ಬಳಿ ಇಡೀ ಪ್ರಪಂಚದಾದ್ಯಂತ 700 ಮಿಲಿಟರಿ ಬೇಸ್ಗಳಿವೆ. ನಿಜ ಹೇಳ್ಬೇಕಂದ್ರೆ ಅಮೆರಿಕ ಪ್ರಪಂಚ ದೇಶಗಳ ಮೇಲೆ ದಾದಾಗಿರಿ ಮಾಡ್ತಿದೆ. ನೀವು ನನ್ನನ್ನ ವಿರೋಧಿಸಿದ್ರೆ ನಾನು ನಿಮ್ಮ ದೇಶವನ್ನ ನಾಶ ಮಾಡ್ತೀನಿ ಅಂತ ಬೆದರಿಸಿ ಸೂಪರ್ ಪವರ್ ದೇಶವಾಗಿದೆ. ಸೌದಿ ಅರೇಬಿಯಾ, UAE ದೇಶಗಳು ಆಯಿಲ್ ಅಂಡ್ ಗ್ಯಾಸ್ ಅನ್ನು ಉತ್ಪತ್ತಿ ಮಾಡುತ್ತೆ. ಆದ್ರೆ ಅವರು ಡಾಲರ್ಸ್ ನಲ್ಲಿ ವ್ಯಾಪಾರವನ್ನ ಮಾಡಬೇಕು. ನಾಳೆ ಶೇಖ್ ಬಂದು ನಾನು ಡಾಲರ್ಸ್ ಅಲ್ಲಿ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳಿದ್ರೆ ಸೌದಿಯಲ್ಲಿರುವ ರೆಬಲ್ಸ್ ಗ್ರೂಪ್ ಇದನ್ನ ವಿರೋಧಿಸುತ್ತೆ. ಆ ರೆಬಲ್ಸ್ ಗೆ ಅಮೆರಿಕ ಸ್ಪಾನ್ಸರ್ ಮಾಡುತ್ತೆ. ಅವರಿಗೆ ಬೇಕಾಗುವ ಅಡ್ವಾನ್ಸ್ಡ್ ಆಯುಧಗಳನ್ನ ಕೊಡುತ್ತೆ. ಶೇಖನ ಅಧಿಕಾರದಿಂದ ಕೆಳಗಡೆ ಇಳಿಸುತ್ತೆ. ಅಮೆರಿಕ ಕೇವಲ ತನ್ನ ಸ್ವಾರ್ಥವನ್ನ ಮಾತ್ರವೇ ನೋಡಿಕೊಳ್ಳುತ್ತೆ. ಇವಾಗ ಅಮೆರಿಕಾಗೆ ಸರಿಯಾಗಿ ಪಾಠ ಕಲಿಸಬೇಕಂದ್ರೆ ಡಾಲರ್ಸ್ ಇಂದ ವ್ಯಾಪಾರ ಮಾಡಬಾರದು. ನಾವೇ ಅಮೆರಿಕದ ವಿರುದ್ಧ ತಿರುಗಿ ಬೀಳ್ಬೇಕು. ಯಾಕಂದ್ರೆ ಟ್ರಂಪ್ ಕ್ಲಿಯರ್ ಆಗಿ ಹೇಳಿದ್ದಾನೆ, ಶತ್ರು ದೇಶಗಳಿಗಿಂತ ಮಿತ್ರ ದೇಶಗಳೇ ಹೆಚ್ಚು ದೋಚ್ತಾ ಇವೆ ಅಂತ. ಇಲ್ಲಿ ಟ್ರಂಪ್ 2 ತರಹದ ಟಾರಿಫ್ ಅನ್ನು ವಿಧಿಸಿದ್ದಾನೆ. ಒಂದು ಬೇಸ್ ಟಾರಿಫ್ ಅಂದ್ರೆ ಮಿನಿಮಮ್ 10% ಟಾರಿಫ್ ಅನ್ನ ಎಲ್ಲಾ ದೇಶಗಳ ಮೇಲೆ ಹಾಕ್ತಿದ್ದಾನೆ. ಅಮೆರಿಕಾಗೆ ಯಾವುದೇ ವಸ್ತುವನ್ನ ಮಾರಾಟ ಮಾಡ್ಬೇಕಂದ್ರೆ 10% ಟ್ಯಾಕ್ಸ್ ಅನ್ನ ಅಮೆರಿಕದ ಸರ್ಕಾರಕ್ಕೆ ಕಟ್ಟಲೇಬೇಕು. ಆಮೇಲೆ ಇನ್ನು ಕೆಲವು ದೇಶಗಳಿಗೆ ಕಸ್ಟಮ್ ಟಾರಿಫ್ ಅನ್ನ ಹಾಕ್ತಿದ್ದಾನೆ. ಕಸ್ಟಮ್ ಟಾರಿಫ್ ಅಂದ್ರೆ ಚೀನಾದ ಮೇಲೆ 34%, ಯುರೋಪಿಯನ್ ಯೂನಿಯನ್ ಮೇಲೆ 20%, ಯುನೈಟೆಡ್ ಕಿಂಗ್ಡಮ್ ಮೇಲೆ 10%, ತೈವಾನ್ ಮೇಲೆ 32%, ಪಾಕಿಸ್ತಾನ ಮೇಲೆ 29%, ಬಾಂಗ್ಲಾದೇಶದ ಮೇಲೆ 37% ಟಾರಿಫ್ ಅನ್ನ ಅಮೆರಿಕ ವಿಧಿಸ್ತಾ ಇದೆ. ಬಾಂಗ್ಲಾದವರು ಸಾವಿರಾರು ಕೋಟಿ ಬಟ್ಟೆಗಳನ್ನ ಚೀಪ್ ಆಗಿ ತಯಾರಿ ಮಾಡಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಈಗ ಈ ಸುದ್ದಿಯನ್ನ ಕೇಳಿ ಮೊಹಮ್ಮದ್ ಯೂನಿಗೆ ಭಯ ಉಟ್ಕೊಂಡಿದೆ. ಕೇವಲ ಅವರಿಗೆ ಅಷ್ಟೇ ಅಲ್ಲ, ನಮ್ಮ ಭಾರತಕ್ಕೆ ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಲಿದೆ. ಈ ಟಾರಿಫ್ ಕಾರಣದಿಂದ ಪ್ರತಿ ವರ್ಷ ನಮ್ಗೆ 2.5 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಆಗಲಿದೆ. ನಮ್ಮ GDP ಕೂಡ 0.7% ಕಡಿಮೆಯಾಗುತ್ತೆ. ಇಲ್ಲಿ ವಿಚಿತ್ರವೇನೆಂದ್ರೆ ಇಂತಹ ಇಂಪಾರ್ಟೆಂಟ್ ಆಗಿರುವ ವಿಷಯದ ಬಗ್ಗೆ ನಮ್ಮ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕು. ಆದ್ರೆ ಯಾವ ರಾಜಕೀಯ ನಾಯಕರು ಕೂಡ ಇದ್ರ ಬಗ್ಗೆ ಮಾತನಾಡ್ತಿಲ್ಲ. ಟ್ರಂಪ್ ಈ ಟಾರಿಫ್ ಅನ್ನ ವಿಧಿಸಿದ ತಕ್ಷಣ ಚೈನಾದವರು ನಾವು ಕೂಡ ಅಮೆರಿಕದ ವಸ್ತುಗಳ ಮೇಲೆ ಕೌಂಟರ್ ಟಾರಿಫ್ ಅನ್ನ ವಿಧಿಸ್ತೀವಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಆಸ್ಟ್ರೇಲಿಯಾದ PM ಕೂಡ ಇದು ಬೇಸ್ಲೆಸ್ ಲಾಜಿಕ್ ಇಲ್ಲದೆ ಒಂದು ಮಿತ್ರ ದೇಶದ ಮೇಲೆ ಟಾರಿಫ್ ಅನ್ನ ವಿಧಿಸೋದು ತಪ್ಪು ಅಂತ ಹೇಳಿದ್ದಾರೆ. ಯುರೋಪಿಯನ್ ಯೂನಿಯನ್ ಕೂಡ ತಮ್ಮ ಧ್ವನಿಯನ್ನ ಎತ್ತಿದೆ. ಇಲ್ಲಿ ಇಂಡಿಯಾ ಕೂಡ ಒಂದು ಕೌಂಟರ್ ಅನ್ನ ಕೊಡಬೇಕು. ಎಲ್ಲಾ ದೇಶಗಳು ಅಮೆರಿಕಾಗೆ ಕೌಂಟರ್ ಅನ್ನ ಕೊಡ್ತಿವೆ. ನಾವು ಕೂಡ ಅಮೆರಿಕಾಗೆ ಒಂದು ಕೌಂಟರ್ ಅನ್ನ ಕೊಡಬೇಕು. ನಾವು ಅಮೆರಿಕವನ್ನ ಬಿಟ್ಟು ಬೇರೆ ದೇಶಗಳ ಜೊತೆಗೆ ಕೂಡ ವ್ಯಾಪಾರ ಮಾಡಬಲ್ಲು ಅಂತ ಬೆದರಿಸಬೇಕು. ಯಾಕಂದ್ರೆ ತೈವಾನ್ ಅಂತಹ ಚಿಕ್ಕ ದೇಶ ಕೂಡ ಅಮೆರಿಕಾಗೆ ಕೌಂಟರ್ ಅನ್ನ ಕೊಟ್ಟಿದೆ. ಯಾವಾಗ್ಲೂ ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ. ಜಿಯೋ ಪಾಲಿಟಿಕಲ್ ಅಲ್ಲಿ ಶತ್ರುಗಳಿಗೆ ಶತ್ರು ನಮ್ಗೆ ಮಿತ್ರನಾಗ್ಬೇಕು. ರಷ್ಯಾ, ಚೈನಾ, ಭಾರತ ಒಂದಾದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಇನ್ಮೇಲೆ ಡಾಲರ್ಸ್ ನಿಂದ ನಾವು ಆಯಿಲ್ ಅನ್ನ ಖರೀದಿ ಮಾಡೋದಿಲ್ಲ, ಯಾವುದೇ ವ್ಯಾಪಾರವನ್ನ ಕೂಡ ಮಾಡೋದಿಲ್ಲ ಅಂತ ಅಮೆರಿಕಾಗೆ ವಾರ್ನಿಂಗ್ ಅನ್ನ ಕೊಡಬೇಕು. ಇನ್ಮೇಲೆ ಎಲ್ಲರೂ ರಷ್ಯಾ, ಚೈನಾ ಇಲ್ಲ ಭಾರತ ಕರೆನ್ಸಿಗಳನ್ನ ಬಳಸ್ತೀವಿ ಅಂತ ಹೇಳಬೇಕು. ಯಾಕಂದ್ರೆ ಟ್ರಂಪ್ ಕೇವಲ ನಮ್ಮ ದೇಶಕ್ಕೆ ಅಲ್ಲ, ಎಲ್ಲಾ ದೇಶಗಳ ಮೇಲೆ ಕೂಡ ಟಾರಿಫ್ ಅನ್ನ ವಿಧಿಸಿದ್ದಾನೆ. ಜಪಾನ್, ಸೌತ್ ಕೊರಿಯಾ, ಇಂಡಿಯಾ, ಚೈನಾ ಈ ರೀತಿ ಎಲ್ಲಾ ದೇಶಗಳ ಸ್ಟಾಕ್ ಮಾರ್ಕೆಟ್ ಅನ್ನೋದು ಈಗ ಕ್ರಾಶ್ ಆಗ್ತಿದೆ. ಇಲ್ಲಿ ಟ್ರಂಪ್ ಏನ್ ಹೇಳ್ತಿದ್ದಾನೆ ಅಂದ್ರೆ ಯಾರು ಬ್ರಿಕ್ಸ್ ಕರೆನ್ಸಿ ಜೊತೆಗೆ ವ್ಯಾಪಾರ ಮಾಡಬಾರ್ದು. ಒಂದ್ ವೇಳೆ ಮಾಡಿದ್ರೆ ಇದು ಅಮೆರಿಕ ದೇಶಕ್ಕೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ. ಅದಕ್ಕೆ ಪ್ರಪಂಚದಾದ್ಯಂತ ವ್ಯಾಪಾರದಲ್ಲಿ ಡಾಲರ್ಸ್ ಅನ್ನೇ ಬಳಸಬೇಕು. ಇದರಿಂದ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಆಗ ಡೆವಲಪಿಂಗ್ ದೇಶಗಳ ವಸ್ತುಗಳ ಮೇಲೆ ಟಾರಿಫ್ ಅನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಿದ್ದಾನೆ. ನಿಮ್ಗೆ ಗೊತ್ತಾ, ಅಫ್ಘಾನಿಸ್ತಾನ್ ದೇಶದ ಮೇಲೆ ಕೂಡ 41% ಟಾರಿಫ್ ಹಾಕಿದ್ದಾನೆ. ತೈವಾನ್ ಮೇಲೆ 33% ಹಾಕಿದ್ದಾನೆ. ಟ್ರಂಪ್ ನ ಟಾರಿಫ್ ಇಂದ ಭಾರತಕ್ಕೆ ಬರುವ ನಷ್ಟವೇನೆಂದ್ರೆ ನಾವು ಅಮೆರಿಕಾಗೆ ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಪಾರ್ಟ್ಸ್ ಗಳನ್ನ ಮಾರಾಟ ಮಾಡ್ತಿದೀವಿ. ಅಮೆರಿಕ ಮೊದಲು ಕೇವಲ 10% ಮಾತ್ರವೇ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ತಾ ಇತ್ತು. ಆದ್ರೆ ಈಗ 26% ಗೆ ಹೆಚ್ಚಿಸಿದೆ. ಇದರಿಂದ ಅಮೆರಿಕಾದಲ್ಲಿ ನಮ್ಮ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಇದರಿಂದ ಮೆಡಿಸನ್ಸ್, ಮೊಬೈಲ್ ಪಾರ್ಟ್ಸ್ ನಂತಹ ವಸ್ತುಗಳನ್ನ ನಾವು ಅಮೆರಿಕಾಗೆ ಮಾರಾಟ ಮಾಡಲು ಸಾಧ್ಯವಾಗೋದಿಲ್ಲ. ಇದರಿಂದ ನಮ್ಮ ದೇಶಕ್ಕೆ $40 ಬಿಲಿಯನ್ ನ ನಷ್ಟವಾಗುತ್ತೆ. ಈಗ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ. ಮೊದಲು ವಿದೇಶಿಗರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ರು. ಆದ್ರೆ ಈಗ ಅವರ ಇನ್ವೆಸ್ಟ್ಮೆಂಟ್ ಎಲ್ಲವನ್ನ ವಾಪಸ್ ತಗೊಂಡು ಹೋಗ್ತಿದ್ದಾರೆ. ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ದಿನೇ ದಿನೇ ಕೆಳಗೆ ಬೀಳ್ತಾ ಇದೆ. ಟ್ರಂಪ್ ವಿಧಿಸ್ತಾ ಇರುವ ಟಾರಿಫ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.